ಪ್ರತ್ಯಕ್ಷದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನೀವು ನೋಡಿದಂಥ ಸಂದರ್ಭದಲ್ಲಿ ಎಕ್ಸಾಕ್ಟ್ ಏನಾಯ್ತು ಸರ್? ಸರ್, ಇದು ಸುಮಾರು 8:18ಕ್ಕೆ ನಡೆದಿದ್ದು ಸರ್. ನಾನು ಎದುರುಗಡೆ ಜನೌಷಧಿ ಕೇಂದ್ರ ಮಾಲೀಕ. ನಾನು ಕ್ಲೀನಿಂಗ್ ಮಾಡ್ತಿದ್ದೆ. ಶಾಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಒಬ್ಬರು ಕಸ್ಟಮರ್ ಬಂದರು, ಮೆಡಿಸಿನ್ ಕೊಡ್ತಿದ್ದೆ. ಆಗ ಒಂದು ತುಂಬ ಜೋರಾಗಿ ಸೌಂಡ್ ಬಂತು ಸರ್. ಏನು ಅಂತ ಕಣ್ಣು ಮುಂದೆ ನೋಡಿದಾಗ ಒಂದು BMTC ಬಸ್ಸು ಸರ್. ಸುಮಾರು ಒಂದು 100ರಿಂದ 120 ಪ್ಯಾಸೆಂಜರ್ಸ್ ಇದ್ದರು ಅನ್ನುತ್ತೆ. ಒಂದು 40 ಮೇಲಿತ್ತು ಸರ್ ಸ್ಪೀಡು, ವೇಗವಾಗಿ. ಖಾಲಿ ರೋಡ್ ಇತ್ತು. ಇಲ್ಲಿ 8:18ಕ್ಕೆ ಊಹೆ ಮಾಡಿ, ಜನ ಇರಲಿಲ್ಲ, ಸ್ಪೀಡಾಗಿ ಹೋಗ್ತಾಯಿತ್ತು. ಅವರು ತಾಯಿ 2 ಹೆಣ್ಣುಮಕ್ಕಳನ್ನ, ಒಂದು 5 ವರ್ಷದ ಒಂದು 8 ವರ್ಷದ ಮಗುನ ಸ್ಕೂಲಿಗೆ, ಮಿಲೇನಿಯಂ ಸ್ಕೂಲ್ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ, ಹೋಗ್ತಿದ್ರು ಅನಿಸುತ್ತೆ. ಹಿಂದೆ ಕೂತಿರ್ತಕ್ಕಂಥ 8 ವರ್ಷದ ಮಗುವಿಗೆ ಏನು ಟಚ್ ಆಯಿತೋ, ಬಸ್ಸೇ ಟಚ್ ಆಯಿತೋ ಏನೋ ಗೊತ್ತಿಲ್ಲ. ಅದು ಬಿದ್ದಿದ ತಕ್ಷಣ ಹಿಂದೆಗಡೆ ಟೈರು ತಲೆ ಮೇಲೆ ಎಕ್ಸಿ ಸರ್, ನೋಡೋಕ್ಕಾಗಲಿಲ್ಲ ಸರ್. ಅದು ರಕ್ತಸ್ರಾವವಾಗಿ ಕೆಲವೇ ನಿಮಿಷ ಸರ್, ಒಂದೇ ನಿಮಿಷದ ಒಳಗಡೆ 8 ವರ್ಷದ ಮಗು ಪ್ರಾಣ ಹಾರಿ ಹೋಯಿತು ಸರ್. ಇದಕ್ಕೆ BMTC ನಿರ್ಲಕ್ಷ್ಯನೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಇವತ್ತು ದಿನ ಬೆಳಗಾದರೆ ನಾವು ನೋಡ್ತಾನೆ ಇರ್ತೀವಿ, ಒಂದೊಂದು ಕಡೆ ಒಂದೊಂದು ಜಾಗದಲ್ಲಿ BMTCಯಿಂದ ಆಗ್ತಾನೇ ಇದೆ. ಇವಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಸರ್ ಸರ್ಕಾರ. ಇವತ್ತಿನ ಈ ಪ್ರಕರಣ ನೋಡಿದ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಬೈಕ್ ಏನು ಸ್ಕಿಡ್ ಆಗಿ ಮಗು ಬಿತ್ತು, ಆ ಒಂದು ಸಂದರ್ಭದಲ್ಲಿ ಅಲ್ಲ ಓಕೆ, ಬಸ್ ಚಾಲಕನಿಗೆ ಕಂಟ್ರೋಲ್ ಮಾಡುವಂಥ ಅವಕಾಶ ಇತ್ತು ಸರ್? ಅಲ್ಲಿ ಇತ್ತು ಸರ್, ಖಂಡಿತವಾಗ್ಲೂ ಇತ್ತು. ಯಾಕಂದರೆ ಸ್ಕಿಡ್ ಆಗಿಲ್ಲ ಸರ್. ಯಾಕಂದರೆ ನಾನು ನೋಡ್ತಿದ್ದೆ, ಬಸ್ಸು ವೇಗವಾಗಿ ಬರ್ತಿತ್ತು, ಬೇರೆ ಯಾವ ಗಾಡಿನೂ ಮುಂದೆ ಇರಲಿಲ್ಲ. ಬಸ್ಸು ವೇಗವಾಗಿ ಬರ್ತಿತ್ತು, ಬಸ್ಸು ಓವರ್ ಕ್ರೌಡ್ ಆಗಿತ್ತು. ಆಮೇಲೆ ಆ ತಾಯಿ ಸ್ಕಿಡ್ ಆಗೋ ಚಾನ್ಸೇ ಇಲ್ಲ ಸರ್. ಯಾಕಂದರೆ ರಸ್ತೆ ಬೇರೆ ಚಿಕ್ಕದು ಸರ್, ಜನಸಂಖ್ಯೆ ಜಾಸ್ತಿ, ರಸ್ತೆ ಚಿಕ್ಕದು, ಅಗಲೀಕರಣ ಮಾಡಿಲ್ಲ. ಮತ್ತು ಇಲ್ಲಿ ಸ್ಯಾನಿಟ್ರಿ, ನೀವು ಹಾಗೆ ನೋಡ್ಬೋದು, ಸ್ಯಾನಿಟ್ರಿ ವರ್ಕ್ ಬೇರೆ ನಡೀತಿದೆ. ಸೊ ಅಂಥ ಸಂದರ್ಭದಲ್ಲಿ ಸಣ್ಣ ಜಾಗದಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ? ಒಂದು ಬಸ್ಸು, ಒಂದು ಗಾಡಿ ಹೇಗೆ ಹೋಗೋಕ್ಕಾಗುತ್ತೆ? ಸೊ ಆ ಬಸ್ಸು ಮತ್ತು ಸಣ್ಣದು ಹೋಗ್ತಾ ನಡುವೆಯಲ್ಲಿ ಅಟ್ಲೀಸ್ಟ್ ಬಸ್ಸು ಸ್ಲೋ ಮಾಡ್ಕೊಂಡಿದ್ದಿದ್ರೆ ಆ ತಾಯಿ ಮಗು ಮಕ್ಕಳು ಕ್ಷೇಮವಾಗಿ ಹೋಗ್ತಿದ್ರು. ಅದು ಬಿಟ್ಟು ಬಸ್ಸು ನಾನು ಹೋಗಬೇಕು ಫಾಸ್ಟಾಗಿ ಅಂತ ಹೋಗಿದ್ರಿಂದ ಇವತ್ತು ಈ ಥರ ಒಂದು ದುರ್ಘಟನೆ ನಡೀತು. ನಿಜವಾಗ್ಲೂ ಸರ್ ಅಮಾನವೀಯ ಕೃತ್ಯ ಸರ್. 8 ವರ್ಷದ ಮಗು. ಘಟನೆ ಆದಮೇಲೆ ಏನಾದರೂ ಓಡೋಗೋಕ್ಕೆ ಟ್ರೈ ಮಾಡಿದ್ರೆ ಸರ್? ಓಡೋಗೋಕ್ಕೆ ಟ್ರೈ ಮಾಡಲಿಲ್ಲ, ಬಟ್ ಬಸ್ಸು ಮುಂದೆ ಹೋಗಿ ಅಲ್ಲಿ 100 ಮೀಟ್ರು, ಅಲ್ಲಿ ಕಾಣಿಸ್ತಿದೆ 100 ಮೀಟ್ರ್ ದೂರದಲ್ಲಿ ಹೋಗಿ ಅಟ್ಲೀಸ್ಟ್ ಆ ಬಸ್ಸಲ್ಲಿ ಚಾಲಕ ಏನಾಯಿತು ಅಂತ ಬಂದು ನೋಡಬೇಕಾಗಿರೋಂಥ ಒಂದು ಸೌಜನ್ಯ ಇರಬೇಕಾಗಿತ್ತು. ಅದಿಲ್ಲದೆ ನಾವು ನೋಡ್ತಿದ್ದೀವಿ, ಆ ಬಸ್ ಡ್ರೈವರು ಆ ಸೀಟಲ್ಲೇ ಕುತ್ಕೊಂಡು ವಿಂಡೋಯಿಂದ ನೋಡ್ತಿದ್ದಾನೆ ಏನಾಗಿದೆಯೋ ಏನಿಲ್ಲ ಅಂತ. ಸರ್ ಇದು ಎಂಥ ಇದು ಸರ್, ವಿಪರ್ಯಾಸ. ಚಾಲಕರನ್ನು ಯಾರು ಹಿಡಿದಿದ್ದು ಸರ್? ಪೊಲೀಸರೇ ಬಂದಿದ್ದಾರೆ, ನೀವೇ ಹಿಡ್ಕೊಟ್ರೆ? ಬಂದರು ಸರ್, ಆರಕ್ಷಕ ಠಾಣೆಯಿಂದ ಸಿಬ್ಬಂದಿಗಳು ಬಂದರು. ಬಸ್ ನಂಬರ್ ಎಲ್ಲ ನೋಟ್ ಮಾಡ್ಕೊಂಡಿದ್ರು. ಪ್ಯಾಸೆಂಜರ್ಸ್ ಎಲ್ಲ ಇಳಿದು ಹಾಗೆ ಅವರು ಬೇರೆ ಬಸ್ಸನ್ನ ಕ್ಯಾಚ್ ಮಾಡಿದ್ರು. ಆಮೇಲೆಲ್ಲ ಅವರು ತಗೊಂಡಿದ್ದಾರೆ ಸರ್.